ನಿಮ್ಮ ಹೆಸರಿನ ಮೊದಲನೆಯ ಅಕ್ಷರ ತೋ ಇಂದ, ನ ಇಂದ, ನೀ ಇಂದ, ನು ಇಂದ, ನೇ ಇಂದ, ನೋ ಇಂದ, ಯ ಇಂದ, ಈ ಇಂದ, ಯು ಇಂದ ಈ ಅಕ್ಷರಗಳಿಂದೇನಾದರೂ ನಿಮ್ಮ ಹೆಸರು ಶುರುವಾಗುತ್ತೆ, ಆರಂಭವಾಗುತ್ತೆ ಅಂತಾದರೆ ನಿಮ್ಮ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಜನಕ್ಕೆ ಏನಾಗುತ್ತೆ, ಅವರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ಅವರ ನಕ್ಷತ್ರ ರಾಶಿ ಏನೋ ಗೊತ್ತಿಲ್ಲ, ನಮ್ಮ ಹೆಸರು ಮಾತ್ರ ಇದು ಗುರುಗಳೇ ನಮ್ಮ ಭವಿಷ್ಯ ಹೇಳಿ ಅಂತ. ಯಾಕಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಜ್ಯೋತಿಷದ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ, ತುಂಬ ಭಕ್ತಿ ಶ್ರದ್ಧೆ ಇರುತ್ತೆ, ಆದರೆ ನೋಡ್ಕೊಳ್ಳೋಕೆ ಯಾವುದೂ ಮಾರ್ಗ ಇರಲ್ಲ. ಸೊ ಒಂದು ವಿನೂತನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ಸಹಕಾರ ಮಾಡಿ. ನಿಮಗೆ ಗೊತ್ತಿರೋರು ಯಾರ್ದಾರೋ ಹೆಸರು ಈ ಅಕ್ಷರಗಳಿಂದ ಶುರುವಾಗ್ತಾ ಇದೆ ಅಂತ ಆದರೆ ದಯವಿಟ್ಟು ಅವರಿಗೆ ಈ ವಿಡಿಯೋ ಶೇರ್ ಆಗಬೇಕಲ್ಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ನೀವು ಶೇರ್ ಮಾಡಿಬಿಟ್ರೆ ಸೊ ಈ ಅಕ್ಷರಗಳಿಂದ ಹೆಸರು ಶುರುವಾಗುವಂಥವ್ರಿಗೆಲ್ಲ ಈ ವಿಡಿಯೋ ರೀಚ್ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ದಯವಿಟ್ಟು ಶೇರ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತಾರೆ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಅಂತ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸನ್ನು ಸಹ ಓದ್ತಾ ಇರ್ತೇನೆ. ನೋಡಿ, ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದ್ದೀನಿ, ಈ ಅಕ್ಷರಗಳಿಂದ ನಿಮ್ಮ ಹೆಸರೇನಾದರೂ ಆರಂಭಗೊಳ್ಳುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಯಾವ ರೀತಿಯಲ್ಲಿರಲಿದೆ ಅನ್ನೋದನ್ನು ತಿಳಿಸ್ತಾನೆ. ಮೊಟ್ಟ ಮೊದಲನೇದಾಗಿ ವಿವಾಹಿತ ಸ್ತ್ರೀಯರಾದರೆ ಯಜಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ನೀವು ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗ್ತಾ ಇದೆ, ನೀವು ಲೇಡೀಸು, ಮದುವೆ ಆಗಿದೆ, ನಿಮ್ಮ ಯಜಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ನೀವು ಅಷ್ಟೇ ಅಲ್ಲ, ನೀವು ಗಮನಿಸಬೇಕಾಗಿರತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆಗಸ್ಟ್ 15 ತಾರೀಕು ದಾಟಿಬಿಡ್ತು ಅಂದರೆ ಜಾಬ್ ರಿಸೈನ್ ಮಾಡೋಣ ಅಂತ ಅನ್ಸುತ್ತೆ ನಿಮಗೆ, ಜಾಬೇ ಬೇಡ ನನಗೆ ಅಂತ ಅನಿಸುತ್ತೆ, ಅಥವಾ ಜಾಬಲ್ಲಿ ತುಂಬ ಅವಮಾನ ಆಗ್ತಾಯಿದೆ ನನಗೆ ಅಂತ ಅನಿಸುತ್ತೆ. ಜಾಬ್ ವಿಚಾರ ಆವಾಗ ಪ್ರಾಬ್ಲಮ್, ಆಗಸ್ಟ್ 15 ನಂತರ ಪ್ರಾಬ್ಲಮ್ ಆಗುತ್ತೆ. ಬಟ್ ಆಗಸ್ಟ್ 15 ತನಕ ಏನಾಗ್ಬಿಡುತ್ತೆ, ತಂದೆಯವರೊಂದಿಗೆ ಜಗಳ ಮನಸ್ತಾಪಗಳಾಗುತ್ತೆ. ನೀವು ಹೇಳಿದ್ದು ನಿಮ್ಮಪ್ಪ ಅವ್ರಿಗೂ ಆಗಲ್ಲ, ನಿಮ್ಮಪ್ಪ ಹೇಳಿದ್ದು ನಿಮಗಾಗಲ್ಲ. ನೀವೇನೋ ಹೇಳ್ತೀರಾ, ಅವರೇನೋ ಅರ್ಥ ಮಾಡ್ಕೊಳ್ತಾರೆ, ಅವರೇನೋ ಹೇಳ್ತಾರೆ, ನೀವೇನೋ ಅರ್ಥ ಮಾಡ್ಕೊಳ್ತೀರಾ. ಅಥವಾ ಅವ್ರಿಗೆ ಆರೋಗ್ಯ ಬಾಧೆ ಇದೆ, ಅವ್ರದ್ದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನಿಮಗೆ ಅಂತ. ಸೊ ತಂದೆಯ ವಿಚಾರದಲ್ಲಿ ಒಂದು ಸ್ವಲ್ಪ ಇದು ನಡೆಯುತ್ತೆ. ಅದರಲ್ಲೂ ಸಹ ಪಿತ್ರಾರ್ಜಿತ ಆಸ್ತಿ ವಿಚಾರವೇ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಬಟ್ 2 ವಾರ ಆಗಸ್ಟ್ 15 ತಾರೀಕು ದಾಟಿಬಿಡ್ತು ಅಂದರೆ ಇದೆಲ್ಲ ಸಾಲ್ವ್ ಆಗ್ತಾ ಬಂದುಬಿಡುತ್ತೆ. ನಿಮ್ಮ ಗಮನ ಎಲ್ಲ ಉದ್ಯೋಗದ ಕಡೆ ಹೋಗುತ್ತೆ, ಉದ್ಯೋಗನೇ ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ 15 ತಾರೀಕು ದಾಟಿಬಿಡ್ತು ಅಂತಂದರೆ. ಸೊ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನಂದರೆ, ನೀವು ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ ದಯವಿಟ್ಟು ಹೇಳ್ತೇನೆ, ಯಾರನ್ನು ನಂಬ್ಕೊಂಡಿರಬೇಡಿ. ಫ್ರೆಂಡ್ಸ್ ಅಂತ ಯಾರನ್ನು ನಂಬ್ಕೊಂಡಿರಬೇಡಿ. ಇವರು ನನ್ನ ಸ್ನೇಹಿತ ಇದ್ದಾಳೆ, ಇವನು ನನ್ನ ಸ್ನೇಹಿತ ಇದ್ದಾನೆ, ಇವನು ಬರ್ತಾನೆ, ಇವಳು ಬರ್ತಾಳೆ, ನನಗೆ ಹೆಲ್ಪ್ ಮಾಡ್ತಾರೆ. ಯಾರೂ ಬರಲ್ಲ, ಯಾರೂ ಹೆಲ್ಪ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಕೈಲಿ ಹೆಲ್ಪ್ ಮಾಡೋ ಶಕ್ತಿ ಅವ್ರ ಕೈಲೇ ಇರಲ್ಲ, ನಿಮಗೆ ಇಲ್ಲಿಂದ ಹೆಲ್ಪ್ ಮಾಡ್ತಾರೆ. ಸೊ ಆದ್ದರಿಂದ ಸ್ನೇಹಿತರನ್ನು ನಂಬ್ಕೊಂಡಿರಬೇಡಿ. ದೂರ ಪ್ರಯಾಣ ಅಂತೂ ಮಾಡಲೇಬೇಡಿ ಆಗಸ್ಟ್ ತಿಂಗಳಲ್ಲಿ. ದಯವಿಟ್ಟು ನಿಮ್ಮ ಪಾಡಿಗಾಯ್ತು, ನೀವಾಯಿತು, ನಿಮ್ಮ ಮನೇಲೇ ಇರಬೇಕು ಅಷ್ಟೇ. ಹೊರಗಡೆ ಎಲ್ಲೂ ಹೋಗಲೇಬೇಡಿ ನೀವು ಅಂತ. ತುಂಬ ಸಮಸ್ಯೆ ಆಗ್ತದೆ ನಿಮಗೆ ಏನಾದ್ರು ಹೊರಲಿಕ್ಕೆ ಹೋದ ಆಮೇಲೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಆಗಿರಬಹುದು, ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿಚಾರದಲ್ಲಿ ಆಗಿರಬಹುದು, ಖಂಡಿತ ಆಗಸ್ಟ್ ತಿಂಗಳಲ್ಲಿ ಅನುಕೂಲ ಇಲ್ಲ. ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂತ ಆದರೆ ಯು ಹ್ಯಾವ್ ಟು ವೆಯ್ಟ್. ಏನೇ ಇದ್ದರೂ ಕೂಡ ಸೆಪ್ಟೆಂಬರಲ್ಲಿ ನೋಡ್ಕೊಳ್ಳೋಣ, ಅಕ್ಟೋಬರಲ್ಲಿ ನೋಡ್ಕೊಳ್ಳೋಣ ಅಂಥೇಳಿ, ಆಗಸ್ಟಲ್ಲಂತೂ ನಿಮಗೆ ಈ ವಿಚಾರದಲ್ಲಿ ಅನುಕೂಲ ಆಗೋದೇ ಇಲ್ಲ. ಆಯ್ತಲ್ವಾ? ಬಹಳ ಇಂಪಾರ್ಟೆಂಟ್ ವಿಚಾರ ಇದು, ನೀವು ಗಮನಿಸಬೇಕಾಗಿರತಕ್ಕಂಥದ್ದು. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಮೋಸ ಆಗುವ ಸಾಧ್ಯತೆ ಇದೆ. ಆ್ಯಕ್ಚುಲಿ ಬಿಸ್ನೆಸ್ಸಲ್ಲೇ ಮೋಸ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಶುಕ್ರನ ಬಲ ಇಲ್ಲ, ಶುಕ್ರ ನೀಚ ಸ್ಥಿತಿಯಲ್ಲಿ ಬಹಳ ಸಮಸ್ಯೆಯನ್ನು ಕೊಡಲಿದ್ದಾನೆ. ಸೊ ಅದರಿಂದ ಶೇರ್ ಮಾರ್ಕೆಟ್ ಕಡೆ ಹೆಚ್ಚು ತಲೆ ಹಾಕಲಿಕ್ಕೆ ಹೋಗಬೇಡಿ. ನೀವಾಯ್ತು, ನಿಮ್ಮ ಪಾಡಾಯಿತು ಇರಿ. ಜಾಬ್ ಮಾಡ್ತಾ ಇರೋರು ಜಾಬ್ ಅವ್ರನ್ನ ಕಿತ್ತಾಕ್ದೇನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ದಟ್ ಈಸ್ ಥಿಂಗ್, ಅದೇ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಯಾರೋ ಒಬ್ಬರು ಹಿರಿಯರಿದ್ದಾರೆ, ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳಿ. ನಿಮ್ಮ ಮಕ್ಕಳು ಕೂಡ ನಿಮಗೆ ತುಂಬ ವಿಚಾರಗಳಲ್ಲಿ ಹೆಲ್ಪ್ ಮಾಡ್ತಾರೆ. ಹಿಂಗೆ ಮಾಡಬೇಡಪ್ಪ, ಹಿಂಗೆ ಮಾಡಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಅವರು ಇದು ಸರಿ ಇದು ತಪ್ಪದ ಮಕ್ಕಳೇ ನಿಮಗೆ ಹೇಳ್ಕೊಡುವಷ್ಟು ಇದಾಗ್ತಾರೆ. ಆಮೇಲೆ ದುಡ್ಡಿನ ವಿಚಾರದಲ್ಲೂ ಅಷ್ಟೇ, ಬಿಸ್ನೆಸ್ಸಲ್ಲಿ ಇತ್ಯಾದಿಗಳಲ್ಲಿ ಯಾವುದೇ ದುಡ್ಡು ಬರಲಿಲ್ಲ ಅಂದರೂ ಅದೃಷ್ಟವಶಾತ್ ಯಾವುದೋ ಕೆಲವಿಷ್ಟು ದುಡ್ಡುಗಳು ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಆ ಅದೃಷ್ಟವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕಷ್ಟೇ, ಇನ್ನೇನೂ ಇಲ್ಲ. ಆಯ್ತಲ್ವಾ? ಸೊ ಅದರಿಂದ ಇಲ್ಲೆಲ್ಲ ನಿಮಗೆ ಕಾಪಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹ. ಗುರು ಬಲ ನಿಮಗೆ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ಆ ಗುರು ಬಲಕ್ಕೋಸ್ಕರ ನೀವೇನು ಮಾಡಬೇಕು, ನಾವು ವಿಶೇಷವಾಗಿ ಗುರುವಿಗೋಸ್ಕರ ಆರಾಧನೆಯನ್ನು ಮಾಡಿ ನಿಮಗೆ ವಿಶೇಷ ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು.
ನೋಡಿ, ಮೇಲಿನ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಶುರುವಾಗುವಂಥದ್ದು. ಅದರಿಂದ ನಿಮಗೆ ಗುರುಬಲದ ಅವಶ್ಯಕತೆ ಜಾಸ್ತಿ ಇರ್ತದೆ, ಗುರುವಿನ ಅನುಗ್ರಹದ ಅವಶ್ಯಕತೆ ಜಾಸ್ತಿ ಇರ್ತದೆ. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ. ಯಾವ ಹುಣ್ಣಿಮೆ ಗೊತ್ತಾ? ಗುರುಪೂರ್ಣಿಮಾ. ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಮಹಾ ಗುರುಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ವಿಶೇಷ ಪರ್ವ ದಿನ ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಮಹಾಗುರು ಶಾಂತಿ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಯಲ್ಲಿ ಶ್ರೀ ಸೂಕ್ತ ಹವನ ಅದನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಗುರು ಪೂರ್ಣಿಮೆ ಆದ್ರಿಂದ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಎನರ್ಜೈಸ್ ಮಾಡಿ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸ್ಪೀಡ್ ಪೋಸ್ಟಲ್ಲಿ. ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಾನು ಮಹಾರಾಷ್ಟ್ರದ ನರಸೋಬಾವಾಡಿ ಶ್ರೀ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಗುರು ಸನ್ನಿಧಾನಕ್ಕೆ ನಾನೇ ತೆಗೆದುಕೊಂಡು ಹೋಗಿ ಅಲ್ಲಿಟ್ಟು, ಅಲ್ಲಿ ಕೂಡ ಅದಕ್ಕೆ ಪೂಜೆ ಮಾಡಿಸಿ, ಪಂಚಾಮೃತ ಅಭಿಷೇಕಾದಿಗಳು ಮಾಡಿಸಿ, ಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿಕೊಂಡು, ಅಲ್ಲಿ ಸಂಗಮ ಇದೆ, ಪಂಚಗಂಗಾ ಸಂಗಮ ಇದೆ, ಆ ಸಂಗಮದಲ್ಲಿಯೂ ಸಹ ಅದನ್ನು ಎನರ್ಜೈಸ್ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತೆ ಪುನಃ ಈಗ ಬೆಂಗಳೂರಿಗೆ ತಗೊಂಡ್ಬಂದಿದ್ದೇನೆ. ಈ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆಯ ದಿವಸ 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನು ಹಾಗೂ ಗುರು ದತ್ತಾತ್ರೇಯ ಹೋಮವನ್ನದಲ್ಲಿಯೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಜೊತೆಗೆ ಶ್ರೀ ಸೂಕ್ತ ಹೋಮದಲ್ಲೂ ಎನರ್ಜೈಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನಿಮ್ಮ ಅದು ಏನೂ ಗೊತ್ತಿಲ್ಲ ಗುರುಗಳೇ ಅದಕ್ಕೆ ಈ ವಿಡಿಯೋ ನೋಡ್ತಾ ಇರೋದು, ಏನೂ ತೊಂದರೆ ಇಲ್ಲ, ನಿಮ್ಮ ಹೆಸರಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ, ನನಗೆ ನಕ್ಷತ್ರ ರಾಶಿ ಗೊತ್ತಿಲ್ಲ ಅಂತ ಕಳಿಸ್ಕೊಟ್ಟು ಈ ವಿಡಿಯೋನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗುರುಪೂರ್ಣಿಮೆಯ ಪರ್ವ ದಿನದಂದು ನಾನೇ ಖುದ್ದು ಸ್ವತಃ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದನ್ನು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನಗಳನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಕ್ಸ್ಟ್ರಾ ಏನೂ ಚಾರ್ಜಸ್ ಇಲ್ಲ. ಹೋಮದ ಚಾರ್ಜಸ್ ಅಲ್ಲ, ಇದೆಲ್ಲದೂ ಸಹ ಬಂತು. ಎಲ್ಲ ಹೋಮಗಳು ಸಹಸ್ರ ಗುರುಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ, ಎಲ್ಲಾ ಹೋಮಗಳು ಜೊತೆಗೆ ಕನಕ ಪುಷ್ಯರಾಗ ರತ್ನ ಜೊತೆಗೆ ಪೋಸ್ಟಲ್ ಚಾರ್ಜಸ್ಸು ಎಲ್ಲವೂ ಬಂತು. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ನೀವು ಬೇಕಾದ್ರೆ ಅದನ್ನು ಉಂಗುರ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ಡಾಲರ್ ಮಾಡಿಸ್ಕೊಂಡು ಹಾಕೋಬಹುದು, ಇಲ್ಲ ನೀವು ಹಾಗೆ ಈ ಬಾಕ್ಸನ್ನು ಹಾಗೆ ಇಟ್ಕೊಳ್ಬಹುದು. ಯಾಕೆಂದರೆ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ ತುಂಬ ಕಾಸ್ಟ್ಲಿ. ಅದು ಈಗಂತೂ ಇನ್ನೂ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಅಂತಹ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಮಾಡದೆ ನಮ್ಮ ಸಂಕಲ್ಪ ಸೇವೆ ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ತುಂಬ ಲಿಮಿಟ್ ಆಗಿದೆ. ದಯವಿಟ್ಟು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯರಾಗ, ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.